ಇದೇ ರಾಜಶೇಖರ್ ತಾಯಿ. ಭರತ್ ರೆಡ್ಡಿ ಜೊತೆ ನನ್ನ ಮಗ 3-4 ವರ್ಷದಿಂದ ಇದ್ದ, ಇಂತಿಂಥ ಕೆಲಸ ಮಾಡ್ತಿದ್ದ, ಎಲ್ಲೇ ಹೋದರೂ ಅವ್ರ ಜೊತೆಗೆ ಹೋಗ್ತಿದ್ದ ಅನ್ನೋದು. ಸೊ ಈಗ ಈ ಭರತ್ ರೆಡ್ಡಿಯ ಆಪ್ತ ಮತ್ತು ಅದೇ ಪಕ್ಷದ ಕಾರ್ಯಕರ್ತ, ರಾಜ್ಯದ ಆಡಳಿತ ಪಕ್ಷದ ಕಾರ್ಯಕರ್ತ ಒಬ್ಬ ಸತ್ತೋಗಿದ್ದಾನೆ ಚಿಕ್ಕ ವಯಸ್ಸಲ್ಲಿ. ಗುಂಡು ಹೊಡೆದಿದ್ದು ಯಾರು ಅನ್ನೋದು ಪ್ರಶ್ನೆ. ಈಗ ಭರತ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿಯವರ ಕಡೆಯವರು, ಶ್ರೀರಾಮುಲು ಕಡೆಯವರು ಗುಂಡನ್ನು ಆರಿಸಿದ್ರು, ರೈಫಲ್ಗಳನ್ನು ಎತ್ಕೊಂಡ್ಬಂದ್ರು, ಅವ್ರ ಮನೇಲೇ ಎಲ್ಲ ಬಂದೂಕುಗಳೇ ಇರ್ತಾವೆ, ಜನಾರ್ದನ್ ರೆಡ್ಡಿ ಏನು ಅಂತ ಇಡೀ ಬಳ್ಳಾರಿಗೆ ಗೊತ್ತಿದೆ, ಅಂತ ಕ್ರಿಮಿನಲ್ ಅವನು ಅಂತ ಆರೋಪ ಮಾಡ್ತಾರೆ. ಬಟ್ ಅಗೈನ್ ಸೇಮ್ ಟೈಮ್ ಇದೇ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಆರೋಪ ಮಾಡ್ತಾರೆ. ಈ ನಾರಾ ಭರತ್ ರೆಡ್ಡಿ ಇಂಗ್ಲೆಂಡಲ್ಲೆಲ್ಲ ಓದ್ಕೊಂಡು ಬಂದಿದ್ದಾನಂತೆ. ನಾನು ಇಂಗ್ಲೆಂಡಲ್ಲಿ ಓದ್ಕೊಂಡು ಬಂದಿದ್ದೀನಿ, ನನಗೆ ಅಂಥ ಸಾಮಾನ್ಯ ಜ್ಞಾನ ಇದೆ. ನಿನ್ನೇನಾದರೂ ಸ್ವಲ್ಪ ನಾನು ಎಚ್ಚರ ತಪ್ಪದಾದಲ್ಲಿ ಅಥವಾ ಸ್ವಲ್ಪ ನಾವು ಪ್ರವೋಕ್ ಮಾಡಿದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮನೆಯನ್ನು ಧ್ವಂಸ ಮಾಡಿಬಿಡ್ತಿದ್ರು ಅಂತ ಹೇಳ್ತಾ ಇದ್ರು ಅವ್ರು ಮಾತಾಡ್ತಾ. ಸೊ ಅಂದ್ರೆ ಲೆಕ್ಕ ಹಾಕಿ ಹಳೆ ವೈಷಮ್ಯ ಈಗ ಹೆಂಗೆ ತೆರ್ಕೊಂಡಿದೆ ಮತ್ತು ಯಾರೋ ಒಬ್ಬ ಕಾರ್ಯಕರ್ತ ಅದರಿಂದ ಸಾಯ್ತಾನೆ ಅನ್ನೋದನ್ನು